ಲೋಕಸಭೆಯಲ್ಲಿ ನಿನ್ನೆ ನಡೆದಿರುವಂತಹ ಮತದಾನದ ಪ್ರಕಾರ ನಾರಿ ಶಕ್ತಿ ವಂದನ್ ಬಿಲ್ಗೆ ಸೋಲಾಗಿದೆ. ಐತಿಹಾಸಿಕವಾಗಿ ಮಹಿಳಾ ಮೀಸಲಾತಿ ಬಿಲ್ ಮತ್ತೆ ಮೂಲೆ ಸೇರ್ತಾ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಇದೀಗ ಕಾಡ್ತಾ ಇರುವಂತದ್ದು. ಯಾಕಂತ ಅಂದ್ರೆ ಬಹುಮತ ಬರಬೇಕಾಗಿತ್ತು, ಆದ್ರೆ ಬಹುಮತ ಬರಲಿಲ್ಲ. ಅದರಲ್ಲಿ 528 ಲೋಕಸಭೆಯಲ್ಲಿ ಮತ ಹಾಕಿದ್ರು, ಬಹುಮತ ಬಂದಿಲ್ಲ. ಹಾಗಾಗಿ ನಾರಿ ಶಕ್ತಿ ವಂದನ್ ಬಿಲ್ಗೆ ನಿನ್ನೆ ಸೋಲಾಗಿತ್ತು. ಐತಿಹಾಸಿಕ ಮಹಿಳಾ ಮೀಸಲಾತಿ ಬಿಲ್ ಮತ್ತೆ ಮೂಲೆಗೆ ಹೋಯ್ತಾ ಹಾಗಾದ್ರೆ? ಪ್ರಧಾನಿ ಮೋದಿ ಕನಸಿನ ಮಸೂದೆಗೆ ಬಹುಮತ ಸಿಕ್ಕಿಲ್ಲ, ಮಸೂದೆಗೆ ಸೋಲಾಗಿದೆ. ವಿಪಕ್ಷಗಳ ವಿರುದ್ಧ ಬಿಜೆಪಿ ಕೆಂಡಾಮಂಡಲವಾಗಿದೆ. ಮಹಿಳಾ ವಿರೋಧಿ ಅಂತ ಕಾಂಗ್ರೆಸ್ ವಿರುದ್ಧ ಗುಟುರನ್ನ ಹಾಕ್ತಾ ಇದೆ. ಇದೀಗ ಕಾಂಗ್ರೆಸ್ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ದೇಶದಾದ್ಯಂತ ಹೋರಾಟಕ್ಕೆ ಬಿಜೆಪಿ ನಾಯಕರು ಅಣಿಯಾಗ್ತಾ ಇರುವಂತದ್ದು. ಮಹಿಳಾ ವಿರೋಧಿ ಕೈಗಳು ಎಂಬ ಪೋಸ್ಟರ್ ಅನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಲೋಕಸಭೆಯಲ್ಲಿ ನಿನ್ನೆ ಮತ ಹಾಕಿರುವಂತವರು ಒಟ್ಟು ಸಂಖ್ಯೆ 528. ಆದ್ರೆ ಬರಬೇಕಾಗಿದ್ದಂಥದ್ದು ಬಹುಮತ ಸಿಕ್ಕಿಲ್ಲ. 360 ಬರಬೇಕಾಗಿತ್ತು, ಬಹುಮತ ಸಿಕ್ಕಿಲ್ಲ. ಹಾಗಾಗಿ ಮಹಿಳಾ ಮೀಸಲಾತಿ ಬಿಲ್ ಇದೀಗ ಹೋಲ್ಡ್ ಆಗಿದೆ. ಏನಾಗುತ್ತೆ, ಮೂಲೆ ಸೇರುತ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಅವರನ್ನ ದುರ್ಬಲರು ಅಂತ ತಿಳ್ಕೊಂಡಿದ್ರಿ. ಆ ದಿನಗಳು ಇವತ್ತು ಮುಗಿದೋಗಿದೆ. ಆ ದಿನಗಳು ಇನ್ನ ಇಲ್ಲ. ಇವತ್ತು ನೀವು ದೇಶದ 70 ಕೋಟಿ ಮಹಿಳೆಯರಿಗೆ ದ್ರೋಹ ಬಗ್ದಿದ್ದೀರಾ. ನಿಮಗೆ 60 ದಶಕ ರಾಜ್ಯಭಾರ ಮಾಡಿದಿರಲ್ಲ, ಅವಾಗ ಮಹಿಳಾ ಮೀಸಲಾತಿ ಬಗ್ಗೆ ನಿಮಗೆ ಗಮನನೇ ಇಲ್ಲ. ನರೇಂದ್ರ ಮೋದಿಯವರು ಈ ಶಾಸನವನ್ನ ತಂದಾಗ ಅದಕ್ಕೆ ವಿರೋಧ ಮಾಡುವಂತ ಹೀನ ಕಾರ್ಯವನ್ನ ನೀವು ಮಾಡಿದಿರಾ. ಇದು ಕೇವಲ ಒಂದು ಬಿಲ್ ವಿರೋಧ ಅಲ್ಲ, ಇದು ಕೇವಲ ಒಂದು ಬಿಲ್ಲಿನ ವಿರೋಧ ಅಲ್ಲ. ಇದು ಕಾಂಗ್ರೆಸ್ ರಕ್ತದಲ್ಲೇ ಇರುವಂತ ಮಹಿಳಾ ವಿರೋಧಿ ನೀತಿ. ಇದು ಕಾಂಗ್ರೆಸ್ ರಕ್ತದಲ್ಲೇ ಇದೆ ಮಹಿಳಾ ವಿರೋಧಿ ನೀತಿ. ಇವತ್ತು ನಿಮ್ಮದು ಮೋದಿ ನಾಯಕತ್ವದಲ್ಲಿ ನಾರಿ ಶಕ್ತಿ ಜಾಗೃತ ಆಗಿದೆ. ಮಹಿಳೆಯರ ಶಕ್ತಿಯನ್ನ ಅವಮಾನಿಸಿದ ನಿಮ್ಮನ್ನ ಇತಿಹಾಸ ಎಂದೂ ಕೂಡ ಕ್ಷಮಿಸುವುದಿಲ್ಲ. ಕಾಂಗ್ರೆಸ್ ಮಾಡಿದ ದ್ರೋಹಕ್ಕೆ ಅಂತ್ಯ ಆಡೋ ಕಾಲ ಈಗ ನಿರ್ಮಾಣ ಆಗ್ತಾ ಇದೆ ಅಂತ ಅನಿಸುತ್ತೆ. ಸ್ನೇಹಿತರೆ, ಕಾಂಗ್ರೆಸ್ ಅವರು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ, ಮಹಿಳೆಯರಿಗೇನು 2,000 ರೂಪಾಯಿ ಕೊಟ್ಬಿಟ್ರೆ ಸಾಕು, ಮಹಿಳೆಯರಿಗೇನು ಫ್ರೀ ಬಸ್ ಪಾಸ್ ಕೊಟ್ಬಿಟ್ರೆ ಸಾಕು, ಅವ್ರ ಮನೆ